ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಕೂಡ ಇಲ್ಲಿ ತಿಲಕ್ ಎಲ್ಲರನ್ನ ಕೂಡ ಬಿಟ್ಟು ದೂರ ಹೋಗಿದ್ದಾಯಿತು. ಇದರ ಜೊತೆಗೆ ಅಮ್ಮ ತಿಲಕ್ ಸಾವಿಗೆ ಕಾರಣ ದೇವ್ ಅಂತ ಹೇಳಿ ದೇವ್ ಮೇಲೆ ಸಿಡ್ದದ್ದು ಇಲ್ಲಿ ಮನೆಯಿಂದ ಹೊರಗಡೆ ದಬ್ಬೆ ಬಿಡ್ತಾರ. ಏನಾಯಿತು ಏನು ಕಥೆ ಇದನ್ನು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಿಲಕ್ ಮೇಲೆ ಪ್ರಾಣನ ಇಟ್ಕೊಂಡಿರ್ತಕ್ಕಂತಹ ದೇವ್ ಇವತ್ತು ತಿಲಕ್ನನ್ನು ಕಳ್ಕೊಂಡಿದ್ದಾರೆ. ನಿಜಕ್ಕೂ ಆತ ಕುಸಿದು ಹೋಗಿದ್ದಾರೆ. ಅದರ ನಡುವೆ ಕೂಡ ತಿಲಕ್ನ ಶವವನ್ನು ತೆಗೆದುಕೊಂಡು ಮದುವೆ ಮನೆಗೆ ಬಂದಿದ್ದಾರೆ. ಮದುವೆ ಮನೆಯಲ್ಲಿ ದೇವ್ ಮತ್ತು ತಿಲಕ್ ಕಾಣಿಸ್ತಿಲ್ಲ ಅಂತ ಅಮ್ಮ ರಾಧಿಕಾ ಕಂಗಾಲಾಗಿ ನಿಂತಿದ್ದಾಗ ಇಲ್ಲಿ ಆ್ಯಂಬುಲೆನ್ಸ್ನಲ್ಲಿ ದೇವ್ ಬರ್ತಿದ್ದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಇಲ್ಲಿ ತಿಲಕ್ನ ಸ್ಟ್ರಕ್ಚರ್ ಮೇಲೆ ತೊಗೊಂಡು ಬಂದು ಇರಿಸಲಾಗುತ್ತೆ. ಆದರೆ ತಿಲಕ್ ಅನ್ನೋದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ, ಯಾಕಂದರೆ ಮುಖವನ್ನು ಆ ಒಂದು ಬಟ್ಟೆಯಿಂದ ಮುಚ್ಚಲಾಗಿರುತ್ತೆ. ನಂತರ ದೇವ್ ತಿಲಕ್ ಎಲ್ಲಿ, ನೀನೊಬ್ಬನೇ ಯಾಕೆ ಬಂದಿದ್ಯಾ, ಏನಾಯಿತು, ಎಲ್ಲಿಗೆ ಹೋಗಿದ್ರಿ ನೀವು ಅಂತ ಹೇಳಿ ಅಮ್ಮ ರಾಧಿಕಾ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ ದೇವ್ಗೆ ಕಣ್ಣೀರು ಬಿಟ್ಟು ಬೇರೆ ಏನೂ ಕೂಡ ಹೇಳೋಕ್ಕಾಗ್ತಿಲ್ಲ, ಮಾತನಾಡೋಕ್ಕಾಗ್ತಿಲ್ಲ. ತನ್ನ ತಮ್ಮ ತೀರು ಹೋದಂಥ ಶಾಕ್ನಲ್ಲೇ ದೇವ್ ಇದ್ದಾರೆ. ಇದರ ನಡುವೆ ಅಲ್ಲಿ ಗಾಳಿಗೆ ಮುಖದ ಪರದೆ ಸರಿತಿದ್ದಾಗೆ ಚುಕ್ಕಪ್ಪ ಅಂತ ಹೇಳಿ ಮಗು ಕುಕ್ಕುತ್ತಿದ್ದಾಗೆ ಅಮ್ಮ ರಾಧಿಕಾ ಮಗನನ್ನು ನೋಡ್ತಾರೆ. ಮಗನನ್ನು ನೋಡ್ತಿದ್ದಾಗೆ ಆಕೆ ಕುಸಿದು ಹೋಗ್ತಾರೆ. ಅಜ್ಜಿ ಅಪ್ಪ ಎಲ್ಲರೂ ಕೂಡ ಕುಸಿದು ಹೋಗಿದ್ದೆ ತನ್ನ ಮಗನ ಶುಭದ ಮುಂದೆ ಕಣ್ಣೀರು ಹಾಕ್ತಿದ್ದಾರೆ, ಆಕ್ರಂದಿಸ್ತಿದ್ದಾರೆ. ಇತ್ತ ಕಡೆ ಏನಾಯಿತು, ಹೊರಗಡೆ ಯಾಕೆ ಮದುವೆ ಗಲಾಟೆ ಇಲ್ಲದೆ ಸೈಲೆಂಟ್ ಆಯಿತು, ಏನಾಗಿರಬಹುದು ಅಂದ್ಕೊಂಡಿದ್ದೆ. ಅಜ್ಜಿ ಬರ್ತಾರೆ. ಅಜ್ಜಿ ಬಂದ ನಂತರ ಮೊಮ್ಮಗಳು ಬರ್ತಾರೆ. ನಂತರ ಪವಿ ಕೂಡ ಫ್ರೆಂಡ್ ಜೊತೆ ಏನಾಗಿರ್ಬೋದು ನೋಡೋಣ ಅಂತ ಹೇಳಿ ಎದ್ದು ಬರ್ತಿದ್ದಾರೆ. ಈ ಕಡೆ ಅಜ್ಜಿ ಮತ್ತೆ ಮೊಮ್ಮಗಳು ಬರ್ತಿದ್ದಾಗೆ ಏನಾಯಿತು, ಯಾಕೆ ಸೈಲೆಂಟ್ ಆದ್ರಿ ಅಂತ ನೋಡ್ತಾರೆ. ನೋಡಿದ್ರೆ ತಿಲಕ್ ಶುಭ, ತಿಲಕ್ ನಾನು ನೋಡಿದ್ದೆ ಮೊಮ್ಮಗ್ನಿ ಅಂತ ಕಣ್ಣೀರು ಹಾಕೋ ಅಜ್ಜಿ, ತನ್ನ ಬ್ರೂ ಸತ್ತು ಹೋದ ಅಂತ, ತೀರ್ಕೊಂಡ ಅಂತ ಬ್ರೂ ಅಂತ ಹೇಳಿ ಕಣ್ಣೀರು ಹಾಕೋ ತಂಗಿ, ಎಲ್ಲರೂ ಕೂಡ ದುಃಖವನ್ನು ಪಡ್ತಿದ್ದಾರೆ. ಈ ಕಡೆ ಏನಾಯಿತು ನನ್ನ ಮಗನಿಗೆ, ಎಲ್ಲಿ ಹೋಗಿದ್ರಿ ನೀವು ಅಂತ ಹೇಳಿ ರಾಧಿಕಾ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ನನ್ನ ಮಗ, ನನ್ನ ಚಿನ್ನದಂಥ ಮಗ ಇವತ್ತು ನಾನು ಕಳ್ಕೊಂಡ್ಬಿಟ್ನಲ್ಲ, ಎದೇಳು ಮಗನ, ನೀನು ಎಷ್ಟು ಖುಷಿಯಿಂದ ನೀನು ಮದುವೆ ಅಂತ ಓಡಾಡ್ತಾ ಇದ್ದೆ, ಎದೇಳು ಕಂದ ಅಂತ ಹೇಳಿ ರಾಧಿಕಾ ಅವರು ಕಣ್ಣೀರು ಹಾಕಿ ಮಗನನ್ನು ಎಬ್ಸೋಕೆ ಟ್ರೈ ಮಾಡ್ತಿದ್ದಾರೆ. ಇತ್ತ ಕಡೆ ಪವಿ ತಂದೆ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಏನದು ನನ್ನ ಮಗಳ ಮದುವೆಯಲ್ಲಿ ಇಂಥ ಒಂದು ಘಟನೆ ಸಂಭವಿಸಿ ಬಿಡ್ತಲ್ಲ, ಮಗಳ ಮದುವೆ ನಿಂತು ಹೋಯ್ತಲ್ಲ, ಮಗಳು ಮದುವೆ ಆಗಬೇಕಾಗಿರೋ ಹುಡುಗ ತೀರು ಹೋದ್ನಲ್ಲ, ನಿಜಕ್ಕೂ ನನ್ನ ಮಗಳು ಏನಾದರೂ ಇದನ್ನು ನೋಡಿದ್ರೆ ಅವಳಿಗೆ ಎಷ್ಟು ಆಘಾತ ಆಗ್ತಿತ್ತು ಅಂತ ಹೇಳಿ ನೊಂದ್ಕೋತಿದ್ದಾರೆ. ಅದೇ ಟೈಮ್ಗೆ ಪವಿ ಕೂಡ ಅಲ್ಲಿಗೆ ಬಂದು ಯಾಕೆ ಏನಾಯಿತು, ಎಲ್ಲರೂ ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ ಕೇಳಿದಾಗ ಈ ಕಡೆ ಅಪ್ಪಂಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಮಗಳನ್ನು ಅದನ್ನು ನೋಡೋದನ್ನು ಅವಾಯ್ಡ್ ಮಾಡೋಕ್ಕೆ ಅಪ್ಪ ಸಾಕಷ್ಟು ರೀತಿಯಲ್ಲಿ ಟ್ರೈ ಮಾಡ್ತಿದ್ದಾರೆ. ಈ ಕಡೆ ಏನಾಯ್ತಪ್ಪ, ಯಾರು ತೀರು ಹೋದ್ರು, ಯಾಕೆ ಎಲ್ಲರೂ ಕೂಡ ಮೌನವಾಗಿದ್ದಾರಾ, ಯಾಕೆ ಏನು ಅಂತ ಹೇಳಿ ಈ ಕಡೆ ನೋಡ್ತಾಳೆ. ನೋಡಿದ್ರೆ ಅಲ್ಲಿ ತಿಲಕ್ ಮಲಗಿರುವುದನ್ನು ನೋಡಿದಂತಹ ಪವಿತ್ರ ಸೀನಿಯರ್ ಅಂತ ಹೇಳಿ ಹಾಗೆ ಕುಸಿದು ಬಿದ್ದು ಪ್ರಜ್ಞಾಹೀನ ಸ್ಥಿತಿಗೆ ಜಾರು ಬಿಡ್ತಾಳೆ. ಈ ಕಡೆ ಅಪ್ಪ ಪವಿನ ಎದ್ದೇಳು ಅಂತ ಹೇಳ್ತಿದ್ರೆ ಅಕ್ಕನ ಪರಿಸ್ಥಿತಿ ನೋಡಿದಂಥ ತಮ್ಮ ಕೂಡ ಕುಸಿದು ಹೋಗ್ಬಿಡ್ತಾನೆ. ಅಲ್ಲಿಗೆ ಪವಿತ್ರ ಮಾವನ ಮಗ ಕೂಡ ಬರ್ತಾರೆ, ಅತ್ತಿ ಮಗ ಕೂಡ ಬಂದಿದೆ. ಎಲ್ಲವನ್ನ ಕೂಡ ನೋಡಿ ಮನಸ್ಸಲ್ಲೇ ನಗಿಯನ್ನ ಬೀರ್ತಿದ್ದಾರೆ. ಇತ್ತ ಕಡೆ ನಮ್ರತಾಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆಕೆಗೆ ಮನಸ್ಸಲ್ಲೇ ಭಯ ಆಗ್ತದ. ಆಲ್ರೆಡಿ ಅವನಿಗೆ ತರಾಟೆಗೆ ತಗೊಂಡಿದ್ರು, ಕೈ ಕಾಲು ಮುರಿ ಅಂತ ಹೇಳಿದ್ರೆ ಅವನನ್ನೇ ಸಾಯಿಸ್ಬಿಟ್ಟಿದ್ಯಲ್ಲ ಅಂತ. ಇತ್ತ ಕಡೆ ದೇವ್ ಚಿಕ್ಕಪ್ಪನ ಮಗ ಕೂಡ ನೀನು ಏನಾದರೂ ಮಾಡ್ಬಿಟ್ಯಾ ಅಂತ ಹೇಳಿ ಕಣ್ಣಲ್ಲೇ ಪ್ರಶ್ನೆ ಮಾಡ್ತಿದ್ದಾರೆ. ನಮ್ರತಾ ಕೂಡ ಕಣ್ಣಲ್ಲೇ ಇಲ್ಲ ಅನ್ನೋ ಉತ್ತರವನ್ನ ಕೊಡ್ತಾರೆ. ಪ್ರತಿಯೊಬ್ಬರು ಕೂಡ ತಿಲಕ್ ಸಾವಿಗೆ ಕಣ್ಣೀರು ಹಾಕ್ತಿದ್ದಾರೆ. ಇತ್ತ ಕಡೆ ಚಿಕ್ಕಪ್ಪ ಅಂತೂ ಚಿಕ್ಕಮ್ಮನ ಹತ್ರ ಹೋಗಿದೆ. ಏನಪ್ಪ ಇದು ಪವರ್ ಒಂದು ಬ್ಯಾಂಕ್ ಥರ ಓಡಾಡ್ತದ, ಇವತ್ತು ಇವನ್ನೇ ಕಳ್ಕೊಂಡ್ಬಿಟ್ವಲ್ವ ನಾವು ಅಂತ ಹೆಂಡತಿ ಜೊತೆ ಮಾತನಾಡ್ತಿದ್ದಾರೆ. ಇತ್ತ ಕಡೆ ಪವಿನ ಎಚ್ಚರ ಮಾಡೋಕೆ, ಆ ಕಡೆ ತಮ್ಮನ್ನ ಎಚ್ಚರ ಮಾಡೋಕೆ ಪವಿ ತಂದೆ ಅಜ್ಜ ಎಲ್ಲರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಇತ್ತ ಕಡೆ ಮಗನನ್ನ ಕಳ್ಕೊಂಡಿರುವ ಸಂಕಟದಲ್ಲಿ ಆಕ್ರಂದಿಸ್ತಿದ್ದಾರೆ ಇಲ್ಲಿ ದೇವ್ ಫ್ಯಾಮಿಲಿ. ಜೊತೆಗೆ ಇಲ್ಲಿ ಏನಾಯ್ತು, ದೇವ್ ಯಾಕೆ ಈ ರೀತಿ, ತಿಲಕ್ಗೆ ಈ ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ, ತಿಲಕ್ ನಮ್ಮನ್ನೆಲ್ಲ ಬಿಟ್ಟು ಹೇಗೆ ಹೋದ ಅಂತ ಹೇಳಿ ತಾತ ಪ್ರಶ್ನೆ ಮಾಡ್ತಾರೆ. ಆಗ ದೇವ, ಅದು ತಿಲಕ್ ತುಂಬ ಹಠ ಮಾಡ್ದ ಉಂಗುರ ತರಬೇಕು ಅಂತ, ಅದೇ ಕಾರಣಕ್ಕೆ ನಾನು ಅವನನ್ನು ಕರ್ಕೊಂಡು ಹೋದೆ. ಉಂಗುರ ತೊಗೊಂಡು ಬಂದಾಗ ಫೋನ್ ಬಿಟ್ಟೆ ಅಂತ ಮತ್ತೆ ವಾಪಸ್ ಹೋದ. ಆಗ ಅವನಿಗೆ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ತುಂಬ ಸೀರಿಯಸ್ ಆಗಿ ಇಂಜೂರ್ಡ್ ಆಗಿದ್ದ ಆಕ್ಸಿಡೆಂಟಲ್ಲಿ, ಹಾಗಾಗಿ ಅವನು ಸತ್ತು ಹೋಗ್ಬಿಟ್ಟ ಅಂತ ಹೇಳಿದಾಗ ಇಲ್ಲಿ ಅಮ್ಮ ಕೆಂಡು ಹಾಕ್ತಾರೆ. ನನ್ನ ಮಗನನ್ನು ಕರ್ಕೊಂಡು ಬಾ ಅಂತ ಹೇಳಿದ್ರೆ ಮಗನ ಹೆಣವನ್ನು ತೆಗೆದುಕೊಂಡು ಬಂದಿದ್ಯಾ ಪಾಪಿ ನೀನು, ನನ್ನ ಮಗನ ಯಾಕೆ ಹೊರಗಡೆ ಕರ್ಕೊಂಡು ಹೋದೆ ಅಂತ
ಹೇಳಿ ಮಗನನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ರಾಧಿಕಾ. ಇಲ್ಲಿ ಚಿಕ್ಕಪ್ಪ ಬಂದು ದೇವ್ನನ್ನ ಬಿಡಿಸ್ಕೋತಾರೆ, ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ ಅಂತ. ನಂತರ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ, ಈ ರೀತಿ ಆಗ್ಬಾರ್ದಿತ್ತು ಅಂತ. ಅತ್ತ ಕಡೆ ಅಜ್ಜಯ್ಯ ಕೂಡ ತನ್ನ ಮೊಮ್ಮಗಳು ಮದುವೆಯಲ್ಲಿ ನಾನು ಖುಷಿ ನೋಡಬೇಕು ಅಂದ್ಕೊಂಡಿದ್ದೆ, ನನ್ನ ಮೊಮ್ಮಗಳು ನಾಚೋದನ್ನು ನೋಡಬೇಕು ಅಂದ್ಕೊಂಡಿದ್ದೆ, ಆದರೆ ನನ್ನ ಮೊಮ್ಮಗಳು ಕಣ್ಣೀರು ಹಾಕೋದನ್ನು ನೋಡುವಾಗಾಯಿತು. ಮದುವೆ ಮನೆ ಸ್ಮಶಾನವಾಗಿ ಹೋಯಿತು, ಸೂತಕದ ಮನೆ ಆಗೋಯ್ತು. ಮದುವೆಗೆ ಹಸಿಮಣೆ ಏರ್ಬೇಕಾಗಿರೋ ಹುಡುಗ ಚುಟ್ಟ ಏರುವಾಗಾಯಿತು, ಮದುವೆ ಮಂಟಪದ ಚಪ್ಪರ ಚುಟ್ಟ ಕಟ್ಟುವಾಗೋಯ್ತು. ಇದನ್ನೆಲ್ಲ ನೋಡೋದಕ್ಕೆ ದೇವ್ರೆ ನನ್ನ ಬದುಕಿಸಿರೋದು ಯಾಕೆ ಭಗವಂತ, ಇಂಥದ್ದನ್ನೆಲ್ಲ ನನ್ನ ಕಣ್ಣು ಮುಂದೆ ಮಾಡಿಸ್ತಾ ಇದೆಯಾ, ಯಾಕೆ ಈ ರೀತಿಯಾಗಿ ಎಲ್ಲ ಮಾಡಿಬಿಟ್ಟೆ ಅಂತ ಅಜ್ಜಿಯ ಕಣ್ಣೀರು ಹಾಕ್ತಿದ್ದಾರೆ. ಪುರೋಹಿತರು ಕೂಡ 10 ನಿಮಿಷದಿಂದ ಇದ್ದಂಥ ಖುಷಿ ಸಂತೋಷ ಆಗಿಲ್ಲ, ಯಾವತ್ತೂ ಕೂಡ ಈ ರೀತಿ ಆಗಬಾರ್ದು ಅಂತ ಅವರು ಸಂಕಟ ಪಡ್ತಾರೆ. ನಂತರ ಈ ರೀತಿ ಆಗಬಾರ್ದಿತ್ತು ಅಂತ ಜನಗಳು ಹೇಳ್ತಾರೆ, ಹೀಗೆ ಆದರೆ ಹೇಗೆ, ಮುಂದಿನ ಕಾರ್ಯ ನೋಡಬೇಕಾಗತ್ತಲ್ವ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದಾಗ ತೆಗೆದುಕೊಂಡು ಹೋಗೋಣ ನಮ್ಮ ಊರಿಗೆ ಅಂತ ಹೇಳ್ತಾರೆ. ನನ್ನ ಮಗನನ್ನು ಬಿಟ್ಟು ಬಿಡಿ, ನನ್ನ ಮಗ ಮದುವೆ ಆಗಬೇಕಾಗಿರೋ ದಿನ ಇದು, ಇವತ್ತು ನನ್ನ ಮಗನ ಮದುವೆ, ನನ್ನ ಮಗ ನನ್ನ ಕಣ್ಣು ಮುಂದೆನೇ ಇರಬೇಕು ಅಂತ ರಾಧಿಕಾ ಕಣ್ಣೀರು ಹಾಕ್ತಿದ್ದಾರೆ. ಕೊನೆಗೂ ಆಂಬ್ಯುಲೆನ್ಸ್ನಲ್ಲಿ ತಿಲಕ್ನನ್ನು ಕರ್ಕೊಂಡು ಹೋಗ್ಲಾಗತ್ತೆ. ತದನಂತರ ತಿಲಕ್ ಎಲ್ಲರೂ ಪ್ರೀತಿ ಸಂಪಾದನೆ ಮಾಡಿದಂಥ ಹುಡುಗ, ಆದರೆ ಇವತ್ತು ಆತುರವಾಗಿ ಅವನ ಅಂತಿಮ ಕಾರ್ಯವನ್ನು ಮಾಡಬೇಕಾಗಿದೆ. ಎಷ್ಟೋ ಜನರುಗಳ ಪ್ರೀತಿಯನ್ನು ಸಂಪಾದಿಸಿದ ನನ್ನ ಮಗನ ನೋಡೋದಕ್ಕೆ ಇವತ್ತು ಯಾರೂ ಕೂಡ ಇಲ್ಲ, ಅಷ್ಟು ಆತುರವಾಗಿ ಅಂತ್ಯಕ್ರಿಯೆ ಮಾಡಬೇಕಾಗಿದೆ ಅಂತ ತಾತ ಕಣ್ಣೀರು ಹಾಕ್ತಿದ್ದಾರೆ. ನಂತರ ಇಲ್ಲಿ ಯಾರು ಕಾರ್ಯ ಮಾಡೋದು, ಇದು ಅಕಾಲಿಕ ಮರಣವಾಗಿದೆ, ಮದುವೆ ಆಗದೆ ಸತ್ತು ಹೋಗ್ತಿದ್ದಾರೆ ಅಂದ ಮೇಲೆ ಇವತ್ತು ಅಕಾಲಿಕ ಮರಣ, ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಅಂತ್ಯಕ್ರಿಯೆಯನ್ನು ಮುಗಿಸ್ಬೇಕಾಗತ್ತ ಅಂತ ಪುರೋಹಿತರು ಹೇಳ್ತಿದ್ದಾರೆ. ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಆದರೆ ಸಂಬಂಧಿಕರಿಗೆ ಆಸ್ತಿ ಚಿಂತೆ, ಬಿಸ್ನೆಸ್ ಚಿಂತೆ, ಈಗ ಅದಕ್ಕೆ ಈ ನೋವಲ್ಲೇ ಇರ್ತಾರೆ, ನಾವೇ ಬಿಸ್ನೆಸ್ ನೋಡ್ಕೋಬೇಕು, ಅವರ ಬಲಗೈ ಆಗಿರಬೇಕು ಅಂತ ಹೇಳಿ ಚಿಕ್ಕಪ್ಪ, ಅವರ ಹೆಂಡತಿ, ಮಗ ಎಲ್ಲರೂ ಕೂಡ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಯಾರಿಗೂ ಕೂಡ ತಿಲಕ್ ಸಾವಿನ ಚಿಂತನೆ ಇಲ್ಲ, ಆದರೆ ನಿಜಕ್ಕೂ ಪ್ರೀತಿ ಮಾಡ್ತಕ್ಕಂಥ ಅಪ್ಪ, ಅಮ್ಮ, ತಮ್ಮ, ತಂಗಿ ಎಲ್ಲರೂ ಕೂಡ ತಿಲಕ್ ಸಾವಿಗೆ ಕಣ್ಣೀರು ಹಾಕ್ತಿದ್ದಾರೆ. ಈ ಜೊತೆಗೆ ಇಲ್ಲಿ ಯಾರು ಕಾರ್ಯವನ್ನು ಮಾಡೋದು ಅಂದಾಗ ದೀವ್ ನಾನೇ ಮಾಡ್ತೀನಿ ಅಂದಾಗ ಇಲ್ಲ, ತಂದೆ ತಾಯಿ ಇರಬೇಕಿದ್ರೆ ನೀವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನನ್ನ ತಮ್ಮನೇ ನನ್ನ ಜೀವ ಆಗುತ್ತೆ, ಅವನಿಗೂ ನಾನೇ ಪ್ರಾಣ, ನಾನೇ ಮಾಡ್ತೀನಿ, ಕುಣಿತಾಗೆ ಇದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂದಾಗ ತಾತ ಕೂಡ ಹೌದು, ದೇವಿ ಮಾಡೋದು ಸರಿ, ಜೀವನ ಧರ್ಮ ಕೂಡ ಮುಖ್ಯವಾಗತ್ತಲ್ಲ ಶಾಸ್ತ್ರ ಧರ್ಮಕ್ಕಿಂತ ಅಂದಾಗ ಸರಿ ಆಯಿತು ಮಾಡಿ ಅಂತ ಹೇಳ್ತಾರೆ. ಕೊನೆಗೂ ಜೊತೆ ಮೇಲೆ ಮಲಗಿರ್ತಕ್ಕಂತಹ ತಿಲಕ್ಕೆ ಅಗ್ನಿಸ್ಪರ್ಶ ಮಾಡೋದ್ರ ಮುಖಾಂತರ ಶಾಸ್ತ್ರೋಕ್ತವಾಗಿ ಅಂತ್ಯಕ್ರಿಯೆಯನ್ನು ಮಾಡಲಾಗತ್ತೆ. ಮನೆಗೆ ಬಂದು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿರ್ತಾರೆ. ಅಮ್ಮ ಅಂತೂ ಕುಸಿದು ಹೋಗಿದ್ದಾರೆ. ಇತ್ತ ಕಡೆ ದೀವ್ ಸಮಾಧಾನ ಮಾಡೋಕೆ ಬಂದಾಗ ಸ್ಮಶಾನದಲ್ಲೇ ತಳ್ಳಿ ಹೋಗಿದ್ರು ರಾಧಿಕಾ ಅವರು. ಈ ಬಾರಿ ಕೂಡ ನಿನ್ನಿಂದಾನೆ ಇವತ್ತು ನನ್ನ ಮಗ ತೀರು ಹೋಗಿದ್ದು, ನನ್ನ ಮಗ ಪವಿತ್ರನ ಮದುವೆ ಆಗೋಕೆ ಹೋಗದೆ ಇದ್ದರೆ ಇವತ್ತು ನನ್ನ ಮಗ ನನ್ನ ಕಣ್ಣು ಮುಂದೆ ಓಡಾಡ್ತದ, ಇದಕ್ಕೆಲ್ಲ ಕಾರಣನೇ ನೀನು, ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಾರೆ. ಪಾಪ ದೇವಿನ್ ಮಾಡ್ತಾನೆ ಅಂತ ತಾತ ಕೂಡ ರಾಧಿಕಾ ಅವ್ರನ್ನ ಕೇಳ್ತಿದ್ದಾರೆ. ಇಲ್ಲ, ನಿನ್ನೆ ನನ್ನ ಮಗನ ಜೊತೆ ಇವನು ಕೂಡ ತೀರು ಹೋಗ್ಬಿಟ್ಟೆ, ನಿನ್ನೆ ಸತ್ತಿದ್ದು ತಿಲಕ್ ಮಾತ್ರ ಅಲ್ಲ, ನನ್ನ 2 ಮಕ್ಕಳನ್ನ ಕೂಡ ನಾನು ನಿನ್ನೆ ಕಳ್ಕೊಂಡ್ಬಿಟ್ಟೆ ಅಂತ ಹೇಳಿ ರಾಧಿಕಾ ಹೇಳ್ತಿದ್ದಾರೆ. ಅತ್ತ ಕಡೆ ಪವಿಗೂ ಕೂಡ ಪ್ರಜ್ಞೆ ಬಂದದ, ತನ್ನ ಸೀನಿಯರ್ ಎಲ್ಲಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಅಂತ್ಯಕ್ರಿಯೆ ಆಗೋಯ್ತು ಅಂತ ಗೊತ್ತಾಗುತ್ತೆ, ತನ್ನ ಪ್ರೀತಿಯ ಸೀನಿಯರ್ನ ಅಂತ್ಯಕ್ರಿಯಾದ ಜಾಗಕ್ಕೆ ಹೋಗಿ ಕಣ್ಣೀರು ಹಾಕ್ತಿದ್ದಾಳೆ ಪವಿ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.